ದಿನ ಹಬ್ಬ ಗಣೇಶ ಚತುರ್ಥಿ ಎಲ್ಲ ಕಡೆ ಕೂಡ ಸಂಭ್ರಮ ಜೋರಾಗಿದೆ, ಭಕ್ತಿ ಭಾವದಿಂದ ಹಬ್ಬವನ್ನು ಮಾಡ್ತಾ ಇದ್ದಾರೆ. ಸೊ ತಾವು ಕೂಡ ಹಿರಿಯೂರು ಕೆರೆಗೆ ಬಂದು ಗಣಪತಿ ವಿಸರ್ಜನೆ ಮಾಡಿದ್ದೀರಾ. ಸೊ ಈ ಸಂದರ್ಭದಲ್ಲಿ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಕರ್ನಾಟಕ ರಾಜ್ಯದ ಜನತೆಗೆ ಗಣೇಶ ಗೌರಿ ಹಬ್ಬದ ಶುಭಾಶಯಗಳು. ಹಿಂದೂಗಳಿಗೆ ಬಹಳ ಪವಿತ್ರವಾದಂಥ ಹಬ್ಬ ಗೌರಿ ಗಣೇಶ. ಇವತ್ತು ನಮ್ಮ ಪದ್ಮನಾಭನಗರದ ಯಡಿಯೂರಲ್ಲಿ ಪುರಾತನವಾದಂಥ ಈ ಕೆರೆ ಇದು. ಹಿಂದೆ ಹೊಯ್ಸಳ ಚಕ್ರವರ್ತಿ ಶಾಂತಲಾ ದೇವಿನೂ ಕೂಡ ಭೇಟಿ ಮಾಡಿದಂಥ ಒಂದು ಸ್ಥಳ ಇದು. ಇಂಥ ಪವಿತ್ರ ಸ್ಥಳದಲ್ಲಿ ಇವತ್ತು ಗಣೇಶ ವಿಸರ್ಜನೆಗೆ ನಮ್ಮ NR ರಮೇಶ್ ಅವರು ಅರೇಂಜ್ ಮಾಡಿದ್ದಾರೆ. ಕಳೆದ ಬಾರಿಯೂ ಸುಮಾರು 2,45,000 ಗಣಪತಿಯನ್ನು ಇಲ್ಲಿ ವಿಸರ್ಜನೆಗೆ ಅವಕಾಶ ಮಾಡಿಕೊಟ್ಟಿತ್ತು. ಸುಮಾರು 150 ಜನ ಸ್ವಿಮ್ಮರ್ಸ್ ಇದ್ದಾರೆ. ಸೊ ಇಲ್ಲಿ ಭಾಳ ಶಾಸ್ತ್ರೋಕ್ತವಾಗಿ ಯಾವುದೇ ಚ್ಯುತಿ ಬರದಂಗೆ ಮತ್ತು ಪೊಲೀಸ್ ಬಂದೋಬಸ್ತು ಅಷ್ಟೇ ಸುಮಾರು ಒಂದು 150 ಪೊಲೀಸ್ ಸಿಬ್ಬಂದಿ ಮತ್ತು ಟ್ರಾಫಿಕ್ ಸಿಬ್ಬಂದಿ ಇವೆಲ್ಲ ಮಾಡಿದ್ದೀರಿ. ಪೂರ್ತಿ ಬೆಳಗ್ಗೆಯಿಂದ ರಾತ್ರಿವರೆಗೂ ಕೂಡ. ಕಳೆದ ಬಾರಿ ಸುಮಾರು 70,000 ಒಂದೇ ದಿನ, ಮೊದಲನೇ ದಿನ 78,000 ಗಣೇಶ ವಿಸರ್ಜನೆ ಇಲ್ಲಾಗಿತ್ತು. ಈ ವರ್ಷವೂ ಕೂಡ ಇಡೀ ಸೌತ್ ಭಾಗದಲ್ಲಿರ್ತಕ್ಕಂಥವ್ರೆಲ್ಲರೂ ಕೂಡ ಇಲ್ಲಿ ಪೂಜೆಗೂ ಅವಕಾಶ ಮಾಡಿಕೊಟ್ಟಿದ್ದೀರಿ, ವಿಸರ್ಜನೆಗೂ ಅವಕಾಶ ಮಾಡಿದ್ದೀರಿ. ಯಾರೇ ಬಂದರು, ಸಣ್ಣ ಮಗು ಬಂದ್ರೂ ಕೂಡ ಏನು ಸಮಸ್ಯೆ ಆಗದಂಗೆ ವಿಸರ್ಜನೆ ಮಾಡಿ ಅವ್ರಿಗೆ ಪ್ರಸಾದ ಕೊಟ್ಟು ಅವ್ರಿಗೆ ಮನೆಗೆ ಹೋಗೋಕ್ಕೆ ಅವಕಾಶ ಮಾಡಿಕೊಡ್ತಾ ಇದ್ರಿ. ಇಲ್ಲಿ ನೂಕು ನುಗ್ಗಲು ಆ ಥರದ್ದು ಏನೂ ಇಲ್ಲ. ಸೇಫ್ಟಿಗೆ ಮೊದಲ ಅವಕಾಶವನ್ನು ಕೊಟ್ಟಿದ್ದೀರಿ. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ನಮ್ಮ NR ರಮೇಶ್ ಅವರು ಭಾಳ ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ಬೆಂಗಳೂರು ಮಹಾನಗರ ಪಾಲಿಕೆ ಅಧಿಕಾರಿಗಳು ಕೂಡ ಇಲ್ಲೇ, ಇಂಜಿನಿಯರ್ಸು ಎಲ್ಲರೂ ಕೂಡ ಇಲ್ಲೇ ಮೊಕ್ಕಮ್ ಮಾಡಿದ್ದಾರೆ. ಸೊ 250 ಜನ ನಮ್ಮ ವಾಲಂಟಿಯರ್ಸ್ ಅವರು ಕೂಡ ಜೊತೆಯಲ್ಲಿದ್ದಾರೆ. ಸೊ ಒಟ್ಟಾರೆ ಈ ಒಂದು ಗಣೇಶ ವಿಸರ್ಜನೆ ಭಾಳ ಪವಿತ್ರವಾಗಿ ಆಗುವಂಥ ಒಂದು ಸ್ಥಳ. ನಾನು ಕೂಡ ಈಗ ಗಣಪತಿ ವಿಸರ್ಜನೆಯನ್ನು ಮಾಡಿ ನಾನು ಕೂಡ ಹೋಗ್ತಾ ಇದ್ದೆ. ಸೆಪ್ಟೆಂಬರ್ 7 ಲಾಸ್ಟ್ ಡೇಟ್, ಅದೊಂದು ಹೇಳ್ಬೋದು. ಸೆಪ್ಟೆಂಬರ್ 7ನೇ ತಾರೀಕು ಲಾಸ್ಟ್ ಡೇಟು. ಅಷ್ಟರೊಳಗೆ ನಾನು ವಿನಂತಿ ಮಾಡ್ತಾ ಇದ್ದೀನಿ, ಎಲ್ಲರೂ ಸೆಪ್ಟೆಂಬರ್ 7ನೇ ತಾರೀಕು ಲಾಸ್ಟ್ ಡೇಟು. ಅಷ್ಟರೊಳಗಡೆ ಯಾರ್ಯಾರು ವಿಸರ್ಜನೆ ಮಾಡಬೇಕು ಅಂತ ಇದ್ದರು ಅವರೆಲ್ಲರೂ ದಯವಿಟ್ಟು ಬಂದು ಅಷ್ಟರೊಳಗಡೆ ವಿಸರ್ಜನೆ ಮಾಡಿ. ಅದಾದಮೇಲೆ ಇಲ್ಲಿ ಕ್ಲೋಸ್ ಮಾಡ್ತೀರಿ, ಅವಕಾಶ ಇರಲ್ಲ. ದಯವಿಟ್ಟು ಬಂದು ಅಷ್ಟರೊಳಗಡೆ ವಿಸರ್ಜನೆಗೆ ಗಣಪತಿ ಗೌರಿ ವಿಸರ್ಜನೆಯನ್ನು ಮಾಡಿ ಅಂತ ಸಾರ್ವಜನಿಕರಿಗೆ ವಿನಂತಿಯನ್ನು ಮಾಡ್ತಾ ಇದ್ದೀವಿ. ಗಣೇಶ ಹಬ್ಬದ ವಿಚಾರದಲ್ಲಿ BBMP ಆಯೋಜನೆ ವಿಚಾರದಲ್ಲಿ ಏನಾದರೂ ತಕರಾರು, ಏನಾದರೂ ಲೋಪದೋಷ? ಇಲ್ಲ, ಈಗ ನಾವು ಸರ್ಕಾರ ಇದ್ದಾಗೂ ಕೂಡ ಇದಕ್ಕೆಲ್ಲ ಸರಿಯಾದಂಥ ವ್ಯವಸ್ಥೆಯನ್ನು ಮಾಡ್ತಾ ಇದ್ದೀರಿ. ಈಗೇನು ಪ್ರಾಬ್ಲಮ್ ಅಂತ ಹೇಳಿದ್ರೆ ರಿಸ್ಟ್ರಿಕ್ಷನ್ಸ್ ಆಗ್ತಾ ಇದ್ದಾರೆ ಗೌರ್ಮೆಂಟು. ಪರ್ಮಿಷನ್ ಇರ್ಬೋದು, ಮೈಕ್ ಪರ್ಮಿಷನ್ ಇರ್ಬೋದು, ಮೆರವಣಿಗೆ ಇರ್ಬೋದು, ಇದಕ್ಕೆಲ್ಲನೂ ಕೂಡ ಈ ಕಾಂಗ್ರೆಸ್ ಸಿದ್ದರಾಮಯ್ಯನವ್ರ ಸರ್ಕಾರ ಬಂದ ಮೇಲೆ ರಿಸ್ಟ್ರಿಕ್ಷನ್ಸ್ ಮಾಡ್ತಾ ಇದ್ದಾರೆ. ಇದು ಮಾಡಬಾರ್ದು. ಇದೊಂದು ಪವಿತ್ರವಾದಂಥ ಹಬ್ಬ, ಸಾರ್ವಜನಿಕ. ಇದು ಸ್ವಾತಂತ್ರ್ಯ ಹೋರಾಟದಲ್ಲಿ ಬಾಲಗಂಗಾಧರ ತಿಲಕ್ ಅವರು ಪ್ರಾರಂಭ ಮಾಡಿದ್ರು ಸ್ವಾತಂತ್ರ್ಯ ಹೋರಾಟಕ್ಕೋಸ್ಕರ. ಈಗ ಇಲ್ಲಿ ಸಿದ್ದರಾಮಯ್ಯನವ್ರ ಸರ್ಕಾರ ಅಲ್ಲಲ್ಲಿ ರಿಸ್ಟ್ರಿಕ್ಷನ್ನು, ಪರ್ಮಿಷನ್ ಕೊಡದೆ ಮಾಡ್ತಾ ಇರೋದು. ನೋಡಿ, ಅವೆಲ್ಲ ಮಾಡಬಾರ್ದು. ಬೇರೆ ಸಮುದಾಯದವರಿಗೆಲ್ಲ DJ ಎಲ್ಲ ಬಿಡ್ತಾರೆ. ಹಿಂದೂಗಳು ಮಾಡಿದ್ರೆ ಮಾತ್ರ ಸಿದ್ದರಾಮಯ್ಯನಿಗೆ ಕಣ್ಣು ಕೆಂಪಗಾಗೋಗ್ತೈತೆ. ಅದಕ್ಕೆ ಸಿದ್ದರಾಮಯ್ಯನವರು ಕಣ್ಣು ಕೆಂಪಗೆ ಮಾಡೋದು ಬೇಡ. ಎಲ್ಲರೂ ಈ ಸಂವಿಧಾನದ ಅಡಿಯಲ್ಲೇ, ಇದು ಹಿಂದೂಸ್ತಾನ ಇದು ಪಾಕಿಸ್ತಾನ ಅಲ್ಲ. ಅದಕ್ಕೆ ಹಿಂದೂಸ್ತಾನದಲ್ಲಿ ಹಿಂದೂಗಳಿಗೆ ಪ್ರಾಮುಖ್ಯತೆಯನ್ನು ಕೊಡಬೇಕು, ಆ ಆಗ್ರಹವನ್ನು ಮಾಡ್ತಾ ಇದ್ದೀವಿ. ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಸೆಪ್ಟೆಂಬರ್ 2ರಿಂದ ಚಾಲ್ತಿಗೆ ಬರ್ತಾ ಇದೆ. BBMP ಅಸ್ತಿತ್ವವನ್ನು ಕಳೆದುಕೊಳ್ತಾ ಇದೆ. 75 ಜನರ ಒಂದು ಸಮಿತಿ ಕೂಡ ರಚನೆ ಆಗಿರ್ತಕ್ಕಂಥದ್ದು. ನಾನೀಗಾಗಲೇ ಹೇಳಿದ್ದೀನಿ, ಗ್ರೇಟರ್ ಬೆಂಗಳೂರು ಅಲ್ಲ, ಇದು ವಾಟರ್ ಬೆಂಗಳೂರು ಔಟಿದೆ. ಒಂಚೂರು ಡೆವಲಪ್ಮೆಂಟ್ ಇಲ್ಲ, ಹಳ್ಳ ಬಿದ್ದಿದೆ, ನೀರು ತುಂಬಿಕೊಂಡಿದೆ, ಅಭಿವೃದ್ಧಿಗೆ ಹಣ ಇಲ್ಲ. ಬರೀ ಗ್ಯಾರಂಟಿ ಅಂತ ಹೇಳಿ ಅಭಿವೃದ್ಧಿ ಒಂದು ನ್ಯಾಯ ಪೈಸೆ ಹಣನೂ ಕೊಡೋಕ್ಕೆ ಯೋಗ್ಯತೆ ಇಲ್ಲದೆ ಇರ್ತಕ್ಕಂಥ ಸರ್ಕಾರ ಇದು. ನಾವು ನೋಡ್ತಾ ಇದ್ದೀರಿ. ನೀವು ಗ್ರೇಟರ್ ಬೆಂಗಳೂರು ಮಾಡೋದಲ್ಲ, ರಿಯಲ್ ಬೆಂಗಳೂರು ಮಾಡಬೇಕು. ಕೆಂಪೇಗೌಡರ ಬೆಂಗಳೂರು ಮಾಡಬೇಕು. ನೀವು ಗ್ರೇಟ್ ಹೆಸರು ಹೇಳಿದ್ರಿ, ಬ್ರ್ಯಾಂಡ್ ಬೆಂಗಳೂರು ಆಯಿತು, ಏನಾಯಿತು, ಬ್ಯಾಡ್ ಬೆಂಗಳೂರು ಆಯಿತು. ಈ ಗ್ರೇಟರ್ ಬೆಂಗಳೂರು ಹೇಳ್ತೀರಾ, ವಾಟರ್ ಬೆಂಗಳೂರು ಆಯಿತು. ಸುಮ್ಮನೆ ಹೆಸರು ಚೇಂಜ್ ಮಾಡೋದ್ರಿಂದ ಇಲ್ಲೇನೂ ಆಗಲ್ಲ. ಅಭಿವೃದ್ಧಿಗೆ ಎಷ್ಟು ಹಣ ಬಿಡುಗಡೆ ಮಾಡಿದ್ದೀರಾ ಅದು ಇಂಪಾರ್ಟೆಂಟು. ನೀವು ಅಭಿವೃದ್ಧಿಗೆ ಏನು ಬಿಡುಗಡೆ ಮಾಡಿಲ್ಲ, ಸುಮ್ಮನೆ ಪೇಪರಲ್ಲಿ ಹೇಳ್ತೀರಾ ಅಭಿವೃದ್ಧಿ ಹಣ ಅಂತ. ಇಲ್ಲಿ ಯಾವುದೇ ರೀತಿ ಅಭಿವೃದ್ಧಿ ಆಗ್ತಾ ಇಲ್ಲ.